ರೈಟ್ಲಿ ಸೆಡ್. ಅದ್ರ ಬಗ್ಗೆ ಚರ್ಚೆ ಆಗಬೇಕು. ನರೇಗಾ ಬಗ್ಗೆ ಚರ್ಚೆ ಆಗುತ್ತೋ ಇಲ್ವೋ ಅಥವಾ ಆಗಬಾರ್ದು ಅಂತಲೇ ಹಿಂಗಾಗ್ತಿದ್ಯಾ, ಅದು ಪ್ರಶ್ನೆ ಆಗಿದೆ. ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್. ಚಿಂತಕರ ಚಾವಡಿ ಅಂತ ನಾವು ಪರಿಷತ್ತನ್ನ ಕರಿತೀವಿ, ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ತನ್ನ ಘನತೆಯನ್ನು ಕಳ್ಕೊಳ್ತಾ ಇದೆ ಅಂತ. ದೇಶದ್ರೋಹಿ ಬರುತ್ತೆ, ಪಾಕಿಸ್ತಾನದ ನಾಲಿಗೆ ಬರುತ್ತೆ. ಈಗಿನ ಸೆಷನ್ ಬಗ್ಗೆನೇ ಮಾತಾಡೋದಾದ್ರೆ ನೋಡಿ, ಚಿಂತಕರ ಚಾವಡಿ ಅಂತಲ್ಲ, ಎಲ್ಲೂ ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಜೀವನ ನಡೆಸ್ತಿರ್ತಕ್ಕಂಥವ್ರು ಭಾಷೆಯ ಬಳಕೆಯ ಬಗ್ಗೆ ಸಂಯಮದಿಂದ ಇರಬೇಕು ಅಂತಕ್ಕಂಥದ್ದು ಎಲ್ಲರಿಗೂ ಅನ್ವಯ ಆಗುತ್ತೆ. ಅಂದರೆ ನಾವು ಇಲ್ಲಿ ಸ್ಟುಡಿಯೋದಲ್ಲಿ ಕುಳಿತುಕೊಂಡು ಮಾತನಾಡೋರಿಂದ ಹಿಡಿದು ಸದನದಲ್ಲಿ ಮಾತನಾಡುವವರು ಏನು ಜನ ಇದ್ದಾರೆ, ಯಾಕೆಂದರೆ ಲಕ್ಷಾಂತರ ಕೋಟ್ಯಾಂತರ ಜನ ಏನು ನಡೀತಾ ಇದೆ ಸದನದಲ್ಲಿ ಅಂತಕ್ಕಂಥದ್ದನ್ನು ನೋಡ್ತಾ ಇರ್ತಾರೆ. ಹೀಗಾಗಿ ನನಗನ್ಸುತ್ತೆ ಅದು ಬಾಯಿ ತಪ್ಪಿ ದೇಶದ್ರೋಹಿ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾರ ವಿರುದ್ಧ? ಪ್ರಧಾನಮಂತ್ರಿ ಅಂದರೆ ಯಾರೇ ಒಬ್ಬ ಪ್ರಧಾನಮಂತ್ರಿ ಇರಲಿ, ಮುಖ್ಯಮಂತ್ರಿ ಇರಲಿ, ಮಂತ್ರಿಗಳೇ ಇರಲಿ, ಸಂವಿಧಾನದ ಓತನ್ನು ತೆಗೆದುಕೊಂಡು ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರ ಮೇಲೆ ನೀವು ದೇಶದ್ರೋಹಿ ಅಂತಕ್ಕಂಥ ಪದವನ್ನು ಅಷ್ಟು ಸಹಜವಾಗಿ ಸರಳವಾಗಿ ನಿಮ್ಮ ಬಾಯಿಂದ ಬರುತ್ತಾದರೂ ಹೇಗೆ? ಅದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ನನಗನ್ಸುತ್ತೆ ನಜೀರ್ ಅಹ್ಮದ್ ಈಸ್ ಅ ವೆರಿ ಸೀಸನ್ಡ್ ಪಾಲಿಟಿಷಿಯನ್. ಭಾಳ ವರ್ಷಗಳ ಕಾಲ ಕೋಲಾರದಿಂದ ಬರ್ತಾರೆ, ಭಾಳ ವರ್ಷಗಳ ಕಾಲ ಯೂತ್ ಕಾಂಗ್ರೆಸ್ನಿಂದ ಹಿಡಿದು ಇವತ್ತು ಸಿದ್ದರಾಮಯ್ಯನವರ ಒಬ್ಬ ಆಪ್ತ ಪೊಲಿಟಿಕಲ್ ಸೆಕ್ರೆಟರಿಯಾಗಿ ನಜೀರ್ ಅಹ್ಮದ್ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಪಕ್ಕದಲ್ಲಿ ಕುಳಿತುಕೊಂಡು ಅವರು ಭಾಷಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಳಸಿದ ಪದ ಮುಖ್ಯಮಂತ್ರಿಗಳಿಗೆ ಭಾಷಣ ಕಂಟಿನ್ಯೂ ಮಾಡಲಿಕ್ಕೂ ಸಾಧ್ಯ ಆಗಲಿಲ್ಲ. ಹಾಗಾಗಿ ನನಗನ್ಸುತ್ತೆ ನೀವು ಸದನದಲ್ಲಿ ಕುಳಿತಿದ್ದೀರಿ, ಯಾಕೆ ಕುಳಿತಿದ್ದೀರಿ, ಯಾವ ಪಕ್ಷ ನಿಮ್ಮನ್ನು ಕೂಡಿಸಿದೆ ಅನ್ನುವ ಸಂದರ್ಭದಲ್ಲಿ ನೋಡಿ, ಸಾರ್ವಜನಿಕವಾಗಿ ಅಥವಾ ಪೊಲಿಟಿಕಲಿ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಯಾರದೇ ಅಡ್ಡಿ ಇರಲ್ಲ. ಪಾಲಿಟಿಕ್ಸ್ನಲ್ಲಿ ಟೀಕೆ ಟಿಪ್ಪಣಿಗಳು ಸಹಜ. ಬಟ್ ಆ ಟೀಕೆ ಟಿಪ್ಪಣಿಗಳ ಎಲ್ಲಿವರೆಗೆ ನೀವು ಅದಕ್ಕೊಂದು ಥ್ರಿಶೋಲ್ಡ್, ಅದಕ್ಕೊಂದು ಪೇಷನ್ಸ್ ಇರುತ್ತೆ, ಅಲ್ಲಿವರೆಗೆ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡ್ಬೋದು. ನಾವು ಕೂಡ ರಾಜಕಾರಣಿಗಳನ್ನು ಟೀಕಿಸ್ತೀವಿ, ಅದಕ್ಕೊಂದು ಭಾಷೆಯ ಬಳಕೆಯ ಬಗ್ಗೆ ನಮಗೂ ಕೂಡ ಒಂದು ಸಂಯಮ ಇರಬೇಕಾಗತ್ತೆ. ಹೀಗಿರುವಾಗ ನಜೀರ್ ಅಹ್ಮದ್ ಪ್ರಧಾನಮಂತ್ರಿಗಳನ್ನೇ ದೇಶದ್ರೋಹಿ ಅಂತ ಸದನದಲ್ಲಿ ಕರೆದು ನಂತರ ಇಲ್ಲ ಯಾರಿಗಾದರೂ ನೋವಾಗಿದ್ದರೆ ವಿಷಾದ ಅಂತಕ್ಕಂಥದ್ದು, ಇಟ್ಸ್ ನಾಟ್ ಓನ್ಲಿ ಎ ಪೊಲಿಟಿಕಲ್ ಪಾರ್ಟೀಸ್ ಯಾರ್ದೋ ನಾಯಕರು ಅಂತಕ್ಕಂಥದ್ದು ಇರಲ್ಲ. ದೇಶದ ಪ್ರಧಾನಮಂತ್ರಿಗಳು ದೇಶದ ಗೌರವವೂ ಹೌದು, ಅವರನ್ನು ದೇಶದ್ರೋಹಿ ಅಂತ ಕರೆಯೋದು. ಅದರ ಜೊತೆಗೆ ಬಿ ಜೆ ಪಿ ನಾಯಕರಿಗೆ ಯಾರೇ ಏನೇ ಮಾತಾಡಿದರೂ ಕೂಡ ಪಾಕಿಸ್ತಾನದ ನಾಲಿಗೆ. ಇವತ್ತು ನಜೀರ್ ಅಹ್ಮದ್ ಮಾತಾಡಿದರೆ ಅದಕ್ಕೆ ಸಿ ಟಿ ರವಿ ಟಾಂಗ್ ಕೊಟ್ಟಿರ್ಬೋದು. ಆದರೆ ಪ್ರತಿ ಬಾರಿ ಅದು ಕೂಡ ನನಗನ್ಸುತ್ತೆ ಎರಡೂ ಅತಿರೇಕಗಳನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇವತ್ತು ನಜೀರ್ ಅಹ್ಮದ್ ನರೇಂದ್ರ ಮೋದಿ ಅವರನ್ನು ದೇಶದ್ರೋಹಿ ಅಂತಕ್ಕಂಥದ್ದನ್ನು ಕರೆದಿರೋದು ಬರೀ ವಿಷಾದ ವ್ಯಕ್ತಪಡಿಸಿದರೆ ಅದು ಅರಸೋಗುತ್ತೆ ಅಂತಕ್ಕಂಥದ್ದು ಇರಲ್ಲ. ಅದೇ ರೀತಿ ಸಿ ಟಿ ರವಿಯವರು ಕೂಡ ಹಿಂದೆ ಒಂದು ಸಲ ಬೆಳಗಾವಲ್ಲಿ ಸಿ ಟಿ ರವಿಯವರು ಬಾಯಿ ತಪ್ಪಿ ಮಾತಾಡಿ ಏನೇನು ಗೊಂದಲಗಳಾಗಿವೆ ಅಂತಕ್ಕಂಥದ್ದು ಗೊತ್ತಿದೆ. ಬಟ್ ಇವತ್ತು ಓಕೆ, ನಜೀರ್ ಅಹ್ಮದ್ ಆ ಪದ ಬಳಸಿದ್ರು ಅನ್ನುವ ಕಾರಣಕ್ಕೋಸ್ಕರ ಪ್ರತಿರೋಧವನ್ನು ನಾನು ವ್ಯಕ್ತಪಡಿಸಿದೆ ಅನ್ನೋದನ್ನು ಸಿ ಟಿ ರವಿ ಹೇಳ್ತಾ ಇದ್ದಾರೆ. ಭಾವನಾ. ಪ್ರಶಾಂತ್, ನೀವು ಹೇಳ್ತಾ ಇದ್ರಿ ನಜೀರ್ ಅಹ್ಮದ್, ಸಿ ಟಿ ರವಿ ಇವರೆಲ್ಲ ಸೀಸನ್ಡ್ ಪೊಲಿಟಿಷಿಯನ್ಸ್. ಇವರ ಒಂದು ಮಾತಿಗೆ ಒಂದು ತೂಕ ಇರುತ್ತೆ, ಜನ ಅವರನ್ನು ನೋಡ್ತಾರೆ. ಇಂಥ ರಾಜಕಾರಣಿಗಳು ಹೆಂಗಂದ್ರೆ ಹಾಗೆ ನಾಲಿಗೆಗಳ ಬಳಕೆ, ಇವಾಗ ಪಾಕಿಸ್ತಾನದ ನಾಲಿಗೆ ಅಂತ ಹೇಳಿದ್ರು, ನೀವೇ ಬೆಳಗಾವಿಯ ಉದಾಹರಣೆ ಕೊಟ್ರಿ. ನಜೀರ್ ಅಹ್ಮದ್ ಈ ಹೇಳಿಕೆ ಜನರು ನೋಡ್ತಾರೆ ಅನ್ನೋದು ಈ ರಾಜಕಾರಣಿಗಳಿಗೆ ಗಮನದಲ್ಲಿರಲ್ವಾ? ಇತ್ತೀಚಿನ ದಿನಗಳಲ್ಲಿ ಆ ಸೆನ್ಸಿಟಿವಿಟಿ ಹೋಗಿದೆಯಾ? ಸ್ವಲ್ಪ ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಜನರು ನೋಡಲಿ ಅನ್ನುವ ಕಾರಣಕ್ಕೋಸ್ಕರ ಈ ಶಬ್ದಗಳ ಬಳಕೆ ಮಾಡ್ತಿದ್ರೆ ಓಕೆ. ಅನೇಕ ಬಾರಿ ಅದರಲ್ಲಿ ಮಾಧ್ಯಮಗಳ ಪಾಲು ಕೂಡ ಇದೆ. ತುಂಬ ಚಂದನೆಯ ಶಾಲೀನ ಪದಗಳನ್ನು ಬಳಸಿ ಭಾಷಣ ಮಾಡಿದರೆ ನಾವು ಅದನ್ನು ಕವರ್ ಮಾಡಲ್ಲ. ಈ ರೀತಿಯ ಪದ ಬಳಕೆ ಆದಾಗ ನ್ಯಾಚುರಲಿ ಅದಕ್ಕೆ ವಿರೋಧ ಪಕ್ಷಗಳ ರೆಸ್ಪಾನ್ಸ್ ಇರುತ್ತೆ, ಮಾಧ್ಯಮಗಳ ಫೋಕಸ್ ಇರುತ್ತೆ. ಆ ಕಾರಣದಿಂದ ಮಾತನಾಡಿ ತಮ್ಮ ನಾಯಕರಿಗೆ ಹತ್ತಿರ ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾಯಿದ್ರೆ ಯು ಕ್ಯಾನಾಟ್ ರೂಲ್ ಔಟ್ ಎನಿಥಿಂಗ್ ಆದರೆ ನನಗನ್ಸುತ್ತೆ ನೋಡಿ, ಒಂದಂತೂ ಒಪ್ಕೊಳ್ಬೇಕಾಗತ್ತೆ, ನಮ್ಮ ಸಾರ್ವಜನಿಕ ಜೀವನದಲ್ಲಿ ಸದನದಿಂದ ಹಿಡಿದು ಮಾಧ್ಯಮದವರೆಗೆ ಬಳಸುವ ಪದಗಳ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಸಂಯಮ ಏನಿತ್ತು ಅದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗಿದೆ. ಅದನ್ನು ಎಲ್ಲರೂ ಒಪ್ಪಲೇಬೇಕಾಗಿತ್ತು. ಈಗ ಕನ್ನೇರಿ ಸ್ವಾಮೀಜಿಗಳು ಫಾರ್ ಎಕ್ಸಾಂಪಲ್, ಎಷ್ಟೇ ಅವರು ವೈಚಾರಿಕವಾಗಿರ್ತಕ್ಕಂಥ ಕಾರಣಗಳನ್ನು ಕೊಟ್ಟರೂ ಕೂಡ ಮತ್ತೊಬ್ಬರ ಬಗ್ಗೆ ಆ ರೀತಿಯ ಪದಗಳನ್ನು ಕನ್ನೇರಿ ಸ್ವಾಮಿಗಳನ್ನು ಬಳಸಿದ್ದು ಅದನ್ನು ಯಾರೂ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಇವತ್ತು ನಜೀರ್ ಅಹ್ಮದ್ ಕೂಡ ಸದನದಲ್ಲಿ ಎದ್ದು ನಿಂತು ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವರು ಎದ್ದು ನಿಂತು ಬಳಸಿದ ಪದ ಏನಿತ್ತು ಅದು ನಿಜಕ್ಕೂ ಅಂದರೆ ನಜೀರ್ ಅಹ್ಮದ್ ನಾನು ನಜೀರ್ ಅಹ್ಮದ್ ಅವರನ್ನು ಹತ್ತಿರದಿಂದ ಬಲ್ಲೆ. ಇಷ್ಟು ವರ್ಷಗಳ ಕಾಲದ ಒಂದು ಪೊಲಿಟಿಕಲ್ ಜರ್ನಿ ಇದೆ ಅವ್ರದ್ದು. ಅಂಥವರು ಸದನದಲ್ಲಿ ಏಕಾಏಕಿ ಎದ್ದು ನಿಂತು ಬಾಯಿ ತಪ್ಪಿನಿಂದ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ನನಗನ್ಸುತ್ತೆ ಇತ್ತೀಚೆಗೆ
ರಾಜಕಾರಣಿಗಳಿಗೆ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಇಂಥ ಪದಗಳನ್ನು ನಾವು ವಿಪಕ್ಷಗಳ ವಿರುದ್ಧ ಬಳಸಿದರೆ ಮೀಡಿಯಾ ಫೋಕಸ್ಸು ಇರುತ್ತೆ, ವಿಪಕ್ಷಗಳು ಪ್ರತಿರೋಧ ಆಗುತ್ತೆ, ಸ್ವಲ್ಪ ಗದ್ದಲ ಗಲಾಟೆಯಲ್ಲಿ ನಮ್ಮ ಹೆಸರು ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.